ಶಿವೋಹಂ ಅಗೋರಿ ಪಡೆ ದುತ್ತರೈ ಮಾತುರೈ. ಯಾರು ನೀ? ಈ ದುಷ್ಟ ಚಟುವಟಿಕೆಗಳು ಯಾಕೆ? ಶಿವೋಹಂ. ಒಂದು ಕೆಟ್ಟದ್ರಿಂದ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾನು ಕೆಟ್ಟದನ್ನೇ ಮಾಡ್ತೀನಿ. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು? ಮಳೆಹೊನ್ನೂರು ಅನ್ನೋ ಊರಲ್ಲಿ ರಾಮಜೋಶಿ ಅನ್ನೋರಿದ್ರು. ಅವರ ತಂಗಿ ಯಶೋಧ ಜೊತೆ ಅಣ್ಣ ಹೋಗಿ ಬರ್ತೀನಿ. ಜಾಗ್ರತೆ. ಅವರ ಒಬ್ಬನೇ ಮಗ ಜಾತ್ರೆಗೆ ಹೋಗಿದ್ದಾಗ ಹಲೋ ಹೇಳಮ್ಮ. ಯಾರ ಶಾಪನೂ ನಿನ್ ಮಗುಗೆ ತಟ್ಟದೇ ಇರ್ಲಿ. ಇದೇ ಕೋಪಕ್ಕೆ ಅವ್ರ ತಂಗಿನ ರಾಮಜೋಯಿಸರು ದೂರ ಇಟ್ರು. ಇದೇ ಕೊರಗಲ್ಲಿ ರಾಮಜೋಯಿಸರು ಅವರ ಪತ್ನಿ ಹಾಸಿಗೆ ಹಿಡಿದ್ರು. ಫಾರಿನಲ್ಲೇ ಓದಿ ಲವ್, ಮದುವೆ, ಡೈವರ್ಸ್ ಆದ ತಂಗಿ ಯಶೋಧ ಎಷ್ಟೇ ವರ್ಷ ಕಳೆದ್ರು ಮಗುನ ಕಳೆದು ಕೊರಗು ಮರೆಯಕ್ಕಾಗ್ತಿರ್ಲಿಲ್ಲ. ನಾನು ಮಾಡಿದ ತಪ್ಪಿಗೆ ಅಣ್ಣ ನನ್ನ ನೆನ್ಸ್ಕೊತಾನೋ ಇಲ್ವೋ ಅದು ಗೊತ್ತಿಲ್ಲ. ಕಳೆದೋಗಿರೋ ಕರ್ಣನ್ನ ಹುಡುಕಿದ್ರಾಯ್ತು. ಸಿರಿ, ಕರ್ಣ ಎಲ್ಲಿದ್ದಾನೆ, ಹೇಗಿದ್ದಾನೆ, ಬಕ್ಕಿದಾನೋ ಸತ್ತಿದಾನೋ ಅಂತಾನೂ ನನಗೆ ಗೊತ್ತಿಲ್ಲ. ಕರ್ಣ ಏನಾದ್ರೂ ನನ್ನ ಎದುರು ಬಂದು ನಿಂತ್ಕೊಂಡ್ರೆ ಅವನೇ ಕರ್ಣ ಅಂತ ನನಗೆ ಗೊತ್ತೂ ಆಗೋದಿಲ್ಲ. ಅದೇ ತಾನೇ ನಮಗ್ ಪ್ಲಸ್ ಪಾಯಿಂಟು. ಯಾರೋ ಒಬ್ಬನ್ ಕರ್ಕೊಂಡ್ ಬಂದು ಅವನನ್ನೇ ಕರ್ಣ ಅಂತ ನಂಬಿಸಿದ್ರಾಯ್ತು. ಅಣ್ಣ ತಂಗಿ ಒಂದಾಗೋದಕ್ಕೆ ಯಶೋಧ ಮಗಳಾದ ಸಿರಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದ ನನ್ನನ್ನು ಈ ಮನೆಗೆ ಮಗನ ಥರ ಆ್ಯಕ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋದ್ರು. ನಾನು ಆ ಮನೆಗೆ ಹೋದಾಗಲೇ ಗೊತ್ತಾಯಿತು ಅಲ್ಲಿನ ಅಷ್ಟದಿಗ್ಬಂಧನದ ಹಿಂದೆ ಏನೋ ಕಥೆ ಇದೆ ಅಂತ. ಆ ಮನೆ ತ್ರಿಶಂಕುಮಣಿನ ರಕ್ಷಿಸೋ ಮನೆ ಆಗಿತ್ತು. ಆದರೆ ನಾನು ಬಂದ ಜಾಗ ಅಂದರೆ ಪಿಸ್ತಾ ತ್ರಿಶಂಕುಮಣಿನ ಪಡೆಯೋಕೆ ಅಂತಲೇ ವಾಮಾಚಾರನ ಕಲಿಸೋ ಶಾಲೆ. ನಂತರ ಆ ಮನೆನ ರಕ್ಷಿಸೋಕೆ ಅಂತಲೇ ನಾನು ನಿಂತೆ. ಆದರೆ ನಿಜವಾದ ಮಗ ಸಿಕ್ಕಾಗ ಇವನು ಚಿಲ್ಲರೆ ಗಾಸ್ಗೋಸ್ಕರ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಜೂನಿಯರ್ ಆರ್ಟಿಸ್ಟ್. 500 ರೂಪಾಯಿ ಕೊಟ್ರೆ ಮಗನೂ ಆಗ್ತಾನೆ, 1000 ರೂಪಾಯಿ ಕೊಟ್ರೆ ಕಳ್ಳನ ಮಗನೂ ಆಗ್ತಾನೆ. ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಅಂತ ಗೊತ್ತಾದ್ಮೇಲೆ ನನ್ನನ್ನು ಆ ಮನೆಯಿಂದ ಆಚೆ ಕಳಿಸಿದ್ರು. ಹಿನ್ನುಡಿಯನ್ನು ಕೊನೆಗಾಣಿಸಲು ಅತುರಂಗ ವಿದ್ಯೆ ಮಾಡಿ ಶಕ್ತಿಯನ್ನು ಎಚ್ಚರಿಸಿದ ಕಾರಣ ಈಗ ಎದುರು ವಿದ್ಯೆ ಮಾಡಿ ಆ ಶಕ್ತಿಯನ್ನು ಶಮನಗೊಳಿಸ್ತಾ ಇದ್ದೀನಿ. ಮೂಲ ಬಲ ವಿಚಿತ್ರ. ನಿನ್ನಲ್ಲಿ ಲೋಕದಿಂದ ಲೋಕಕ್ಕೆ ಆತ್ಮ ಸಂಚಾರವಿದೆ. ನಿನಗೆ ದೀರ್ಘಾಯುಷ್ಯ ಇಲ್ಲ. ನೀನು ಎಲ್ಲಿದ್ದೀಯೋ, ಏನು ಮಾಡುತ್ತಿದ್ದೀಯೋ ಅಲ್ಲಿಯೇ ಇದ್ದು ಬಿಡು. ನಿನ್ನನ್ನೇ ಹುಡುಕಿಕೊಂಡು ಬರುವರು. ನಿನ್ನಿಂದ ಕೆಲವು ಮಹಾ ಕಾರ್ಯಗಳು ಆಗಬೇಕಿದೆ. ನಿನ್ನಿಂದ ಕೆಲವು ಮಹಾ ಕಾರ್ಯಗಳು ಆಗಬೇಕಿದೆ. ಓಂ ಶಿವೋಹಂ.